ವೀಕ್ಷಕರೇ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಗೌತಮ್ ಗುಡ್ಲಪೇಟೆ ಮಾತಾಡ್ತಾ ಇದ್ದೀನಿ. ಗೌತಮ್ ಗುಡ್ಲಪೇಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿಂದ ಸಾಕಷ್ಟು ನಾನು ಟ್ರಾವೆಲ್ ಮಾಡಿದಂತ ಒಂದಷ್ಟು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದೆ. ಮತ್ತಷ್ಟು ನನ್ನ ಸುತ್ತಮುತ್ತ ಏನಾದ್ರು ಪ್ರೋಗ್ರಾಮ್ಗಳು ನಡೀತಿದ್ರೆ ಅದು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದೆ. ಮತ್ತೆ ಲಾಸ್ಟ್ ಟೈಮ್ ಕಳೆದ ವಾರನೂ ಕೂಡ ಒಂದು ಅಂಬೇಡ್ಕರ್ ಸಾಂಗ್ ಅನ್ನ ನನ್ನ ಯೂಟ್ಯೂಬ್ ಚಾನಲ್ ಇಂದ ನನ್ನ ಸ್ನೇಹಿತ ಬರೆದಿರ್ತಕ್ಕಂಥ ಒಂದು ಹಾಡನ್ನು ಬಿಡುಗಡೆಗೊಳಿಸಿದೆ. ಸೊ ನಾನು ಜಾಸ್ತಿ ಈ ಒಂದು ಗೌತಮ್ ಗುಡ್ಲಪೇಟೆ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದಷ್ಟು ಟ್ರಾವೆಲ್ ಮಾಡುವಾಗ ಒಂದಷ್ಟು ವ್ಲಾಗ್ ಗಳನ್ನ ಮಾಡೋದ್ ಬಿಟ್ರೆ ಬೇರೆ ಏನು ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ಸೊ ಬಟ್ ಆದ್ರೂ ಕೂಡ ಸಾಕಷ್ಟು ಜನಕ್ಕೆ ವಿಡಿಯೋ ಕ್ಲಾರಿಟಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಷ್ಟೊಂದು ಕ್ವಾಲಿಟಿ ಆದಂತ ವಿಡಿಯೋನ ಕೊಡಕ್ ಆಗಿರ್ಲಿಲ್ಲ. ಸೊ ಹಂಗಾಗಿ ನಾನೇನ್ ಮಾಡಿದೆ, ಸೊ ತಗೊಳ್ಳೇಬೇಕು ಒಂದು ಕ್ವಾಲಿಟಿ ಕ್ಯಾಮ್ರಾ ಅಂತ ಯೋಚನೆ ಮಾಡಿ ಒಂದು ಚೆನ್ನಾಗಿರುವಂತಹ ಒಂದು ಕ್ಯಾಮ್ರಾವನ್ನ ಎಸ್ಟರ್ಡೇ ಬ್ಯಾಂಗ್ಳೂರ್ಗೆ ಹೋಗಿ G2 ಪ್ರಾಡಕ್ಟ್ಸ್ ಅಲ್ಲಿ ಹೋಗಿ ಒಂದು ಕ್ಯಾಮ್ರಾವನ್ನ ಪರ್ಚೇಸ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಇನ್ಸ್ಟಾ 360 X3. ಸೊ ಈಗ X6 ತನಕ ಓಡ್ತಾ ಇದೆ, X5 X6 ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ. ಬಟ್ ನನ್ನ ಹತ್ರ ಅಷ್ಟೊಂದು ಹಣ ಇರ್ಲಿಲ್ಲ. ಸೊ ಹಾಗಾಗಿ ಇನ್ಸ್ಟಾ X3 ತಗೊಂಡೆ. ಸೊ ಇದೊಂದು 360 ಡಿಗ್ರಿ ಆಂಗಲ್ ಅಲ್ಲಿ ವಿಡಿಯೋ ಕವರ್ ಮಾಡ್ತಕ್ಕಂತಹ ಒಂದು ಕ್ಯಾಮ್ರಾ. ಸೊ ಇದನ್ನ ಪರ್ಚೇಸ್ ಮಾಡಿದೆ. ಕ್ಯಾಮ್ರಾ ಇದರ ಪ್ರೈಸ್ ನಿಮ್ಗೆ 25-26,000 ಗೆ ಸಿಗುತ್ತೆ. ಬಟ್ ಆದ್ರೆ ಈ ಕ್ಯಾಮ್ರಾ ಗ್ಯಾಜೆಟ್ಸ್ ಗಳನ್ನ ತಗೊಳ್ಳೋದಕ್ಕೆ ಸಾಕಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾನು ಆಕ್ಚುಲಿ ಆಸ್ಮೋ ಅಡ್ವೆಂಚರ್ DJI ಆಸ್ಮೋ ಅಡ್ವೆಂಚರ್ 4 ಕ್ಯಾಮ್ರಾ ತಗೊಳ್ಬೇಕು ಅಂತ ಹೋದೆ. ಬಟ್ ಸ್ಟಾಕ್ ಇರ್ಲಿಲ್ಲ. ಅದಾದ ನಂತರ ನಾನು ಅನಿವಾರ್ಯವಾಗಿ ನನಗೆ ಕ್ಯಾಮ್ರಾ ತಗೊಳ್ಳೇಬೇಕು ಅನ್ನೋ ಒಂದು ಹಠ ಇತ್ತು. ಯಾರಾದ್ರೂ ನಿಮ್ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿದಾಗ ನಮ್ಗೆ ಮನ್ಸಲ್ಲಿ ಕಾಡ್ತಾ ಇರುತ್ತೆ, ಒಂದ್ ಕಡೆ ಕುದಿತಾ ಇರುತ್ತೆ, ಏನಾದ್ರೂ ಮಾಡ್ಬೇಕಲ್ಲ ಅಂತ. ಸೊ ಈ ನನ್ ಮಕ್ಕಳು ನಮ್ಮನ್ನ ಕಿಂಡಲ್ ಮಾಡ್ತಾ ಇದಾರಲ್ಲ, ನಾವೇನಾದ್ರೂ ಮಾಡ್ಲೇಬೇಕಲ್ಲ, ನಾವು ಹಿಡಿದ ಆಟನ ಬಿಡಬಾರ್ದು ಅನ್ನೋ ಒಂದು ಛಲ ಇರುತ್ತೆ ನಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೈಂಡ್ ಸೆಟ್ ಗಳಿಗೆ, ಹುಡುಗರುಗಳಿಗೆ. ಸೊ ಹಾಗಾಗಿ ಯಾವ್ಯಾವ ನನ್ ಮಕ್ಕಳು ನನ್ನನ್ನು ಟೀಕೆ ಮಾಡ್ತಿದ್ರು, ಮಾಡ್ಕೊಳ್ಳಿ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಯೂಟ್ಯೂಬ್ ಮಾಡ್ತಾ ಇದ್ದಾಗ ನನ್ನನ್ನೇ ಹೇಳ್ತಿದ್ರು, ನೀನೇನ್ ನನ್ ಮಗನೇ ದೊಡ್ಡ ಡಾಕ್ಟರ್ ಬ್ರೋ ಆಗ್ಬಿಡ್ತೀಯ ಅಂತ. ಸೊ ಐ ಡೋಂಟ್ ಕೇರ್, ನಾನೇನ್ ಡಾಕ್ಟರ್ ಬ್ರೋ ಆಗೋದು ಬೇಕಾಗಿಲ್ಲ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಏನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಗೌತಮ್ ಗುಡ್ಲಪೇಟೆ ಅನ್ನೋ ಹೆಸರಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂತ. ಓಕೆ, ನಾನು ಏನೋ ಹೋಗ್ತೀನಿ, ನಾನ್ ಡಾಕ್ಟರ್ ಬ್ರೋ ಆಗ್ತೀನೋ ಅಥವಾ ಅದೆಲ್ಲ ನನಗೆ ಬೇಕಾಗಿಲ್ಲ. ಬಟ್ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೆ ಒಂದಷ್ಟು ನನ್ನ ನಾನ್ ಟ್ರಾವೆಲ್ ಮಾಡಿದಂತ ವಿಡಿಯೋಸ್ಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡೋದಾಗಿರ್ಬೋದು, ಅಥವಾ ನನ್ನ ಸೋಷಿಯಲ್ ಕಂಟೆಂಟ್ ಮಾಡ್ತಾ ಒಂದಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡಬೇಕು ಅನ್ನೋದು ನನ್ನ ಆಸೆ ಇದೆ. ಸೊ ನಾನು ಮಾಡ್ತೀನಿ ಅದನ್ನ. ಸೊ ಖಂಡಿತವಾಗ್ಲೂ ಮಾಡ್ತೀನಿ. ಈ ಆಟನೇ ನನ್ನನ್ನ ಇಲ್ಲಿ ತನಕ ತಗೊಂಡ್ ಬಂದಿತ್ತು. ಈ ನನ್ ಮಗನ್ ಕೈಲಿ ಆಗತ್ತಾ ಅಂತ ಅಂತಿದ್ದವರು ಆಡ್ತಾನೆ ಇರ್ಲಿ, ಬಟ್ ನಾವು ನಮ್ ಕೆಲ್ಸ ಹೋಗ್ತಾನೆ ಇರೋಣ ಅಂತ ಹೇಳ್ತಾ. ಸೊ ನಾನು ತುಂಬಾ ದಿನಗಳ ಕನಸಾಗಿತ್ತು ನನಗೆ ಒಂದು ಅಡ್ವೆಂಚರ್ ಕ್ಯಾಮ್ರಾ ತಗೊಳ್ಬೇಕು, ನಾನು ಒಂದು ಕ್ವಾಲಿಟಿ ಬರ್ತಕ್ಕಂಥ ವಿಡಿಯೋ ಕ್ವಾಲಿಟಿ ಬರ್ತಕ್ಕಂಥ ಒಂದು ಕ್ಯಾಮ್ರಾ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಇನ್ಸ್ಟಾ 360 ನಾನು ಆ ಕ್ಯಾಮ್ರಾನ ನಾನು ತೋರಿಸ್ಬಿಡ್ತೇನೆ ನೋಡಿ. ಇನ್ಸ್ಟಾ 360 ನನ್ನ ಕನಸಿನ ಕ್ಯಾಮ್ರಾ ಇದು. ಆಕ್ಚುಲಿ ಬ್ಯಾಟ್ರಿ ಡೌನ್ ಆಗಿದೆ ಅಂತ ಗೊತ್ತಿದೆ, ಚಾರ್ಜ್ ಹಾಕಿಲ್ಲ. ಬ್ಯಾಟ್ರಿ ಡೌನ್ ಆಗಿದೆ. ಬ್ಯಾಟ್ರಿ ಚಾರ್ಜ್ ಮಾಡಿ ನಾನು ಆಮೇಲೆ ಇದು ಮಾಡ್ತೇನೆ. ಸೊ ನೋಡ್ತಾ ಇರ್ಬೋದು ಈ ಕ್ಯಾಮ್ರಾನ. ಸೊ ನನ್ನ ಕನಸಿನ ಕ್ಯಾಮ್ರಾ ಇದು. ತುಂಬಾ ದಿನಗಳಿಂದ ತಗೊಳ್ಬೇಕು ಅಂತ ಅನ್ಕೊತಾ ಇದೆ. ಯಾವ್ದಾದ್ರೂ ಒಂದು ಕ್ವಾಲಿಟಿ ಕ್ಯಾಮ್ರಾ ತಗೊಳ್ಬೇಕು 4X ಅಲ್ಲಿ ನಾವು ವಿಡಿಯೋ ಮಾಡೋದಕ್ಕೆ ಅಂತ. 4K ರೆಸಲ್ಯೂಷನ್ ಅಲ್ಲಿ ಬರ್ತದಂತೆ ವಿಡಿಯೋ. ಸೊ ನಾನು ತಗೊಂಡೆ. ಅದಕ್ಕೆ ಇದೊಂದು ಕ್ಯಾಮ್ರಾಕ್ಕೇನೆ ನಮ್ಗೆ 26,000 ತನಕ ಬೀಳುತ್ತೆ. ಅದ್ ಬಿಟ್ರೆ ನಾವು ಇದಕ್ಕೆ ತಗೊಳ್ತಕ್ಕಂಥ ಗ್ಯಾಜೆಟ್ಸ್ ಇದೆಯಲ್ಲ, ಈಗ ನೋಡ್ಬೋದು ಈ ಲೆನ್ಸ್ ಕ್ಯಾಪ್, ಈ ಕ್ಯಾಮ್ರಾ ಎರಡೂ ಬದಿಯಲ್ಲಿದೆ ನಮ್ 360 ಡಿಗ್ರಿ ಆಂಗಲ್. ಸೊ ಇದಕ್ಕೆ ಏನೂ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇದೊಂದು ಕ್ಯಾಪ್, ಇದಕ್ಕೂ ಕೂಡ ಕಾಸ್ಟ್ಲಿ. ಮತ್ತೆ ಇದಕ್ಕೆ ನಾನು ಏನಾದ್ರೂ ಎಕ್ಸ್ಟ್ರಾ ಮೈಕ್ ಅಡಾಪ್ಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಸಪರೇಟ್ ಆಗಿ ಮೈಕ್ ಅಡಾಪ್ಟರ್ ಬೇರೆ ತಗೊಳ್ಬೇಕು. ಸೊ ಇಲ್ಲಿದೆ ಮೈಕ್ ಅಡಾಪ್ಟರ್. ಸೊ ಈ ಮೈಕ್ ಅಡಾಪ್ಟರ್ ಕೂಡ ತಗೊಂಡೆ. ಸೊ
ಇದು ಕೂಡ ಸ್ವಲ್ಪ ಕಾಸ್ಟ್ಲಿನೇ, ಒಂದು 2000 ತನಕ ಬರುತ್ತೆ. ಅದಕ್ಕೆ ನಾನು ಈಗ ಮೈಕ್ ಅಡಾಪ್ಟರ್ ಮಾಡಬೇಕು ಅಂದ್ರೆ ನನಗೆ ಈ ಕೇಸ್ ಇರ್ಲೇಬೇಕು. ಸೊ ಇದೊಂದು ಮೆಟಲ್ ಟೈಪ್ ಅಲ್ಲಿ ಒಂದು ಕೇಸ್ ತಗೊಂಡೆ. ಇದು ಕೂಡ ಅಡಿಷನಲ್ ತಗೊಂಡು ಅದ್ರ ಜೊತೆಗೆ ನಮ್ಗೆ ಇನ್ವಿಸಿಬಲ್ ಸ್ಟಿಕ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ವಿಡಿಯೋ ಮಾಡ್ತಾ ಇರ್ತಾರೆ ಸ್ಟಿಕ್ ಇಟ್ಕೊಂಡು. ಬಟ್ ಇದು ನಮಗೆ ಕಾಣಿಸೋದಿಲ್ಲ ವಿಡಿಯೋ ಮಾಡಿದ್ರೆ. ಇಷ್ಟ ಇದು ಬರುತ್ತೆ, ಇಷ್ಟನೇ ಮ್ಯಾಕ್ಸಿಮಮ್ ಇಷ್ಟು ಇದೊಂದು ಸ್ಟಿಕ್ ನಮ್ಗೆ ಕ್ಯಾಮ್ರಾ ಜೊತೆಗೆ ಸಿಗುತ್ತೆ. ಬಟ್ ಇದು ಕ್ಯಾಮ್ರಾ ಜೊತೆಗೆ ಸಿಕ್ಕಿದಂತ ಪ್ರಾಡಕ್ಟ್ ನನಗೆ. ಅದ್ ಬಿಟ್ರೆ ನನಗೆ ಎಕ್ಸ್ಟ್ರಾ ನಾನು ಲೆನ್ಸ್ ಮತ್ತೆ ಅದಕ್ಕೆ ಕ್ಯಾಮ್ರಾ ಲೆನ್ಸ್ ಗಳಿಗೆ ಮತ್ತೆ ಅದ್ ಬಿಟ್ರೆ ಒಂದಷ್ಟು ಪೌಚ್, ಆಮೇಲೆ ಕ್ಯಾಮ್ರಾ ಕವರ್ ಮಾಡೋದಕ್ಕೆ ಒಂದು ಪೌಚ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ನಮ್ಗೆ ಚಾರ್ಜಿಂಗ್ ವೈರ್ ಕೇಬಲ್ ಸಿಗುತ್ತೆ, CP ಕೇಬಲ್ ಅಲ್ಲಿ. ಇದೊಂದು ಕೇಬಲ್ ಕೊಡ್ತಾರೆ ನಮ್ಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಫೋನ್. ಅದ್ ಬಿಟ್ರೆ ನಮ್ಗೆ ಎಕ್ಸ್ಟ್ರಾ ಅಂತ ಲೆನ್ಸ್ ಕ್ಲೀನ್ ಮಾಡೋದಕ್ಕೆ ಒಂದು ಬಟ್ಟೆ ಕೊಡ್ತಾರೆ. ಸೊ ನಾ ಈಗ ಓಪನ್ ಮಾಡಿಲ್ಲ. ಅದ್ ಬಿಟ್ರೆ ಒಂದಷ್ಟು ಮ್ಯಾನುವಲ್ ಕಾರ್ಡ್ಗಳು, ಇಷ್ಟು 360 ಬಗ್ಗೆ ಬರುತ್ತೆ. ಆಮೇಲೆ ಸ್ಟಿಕ್ಕರ್ಗಳಿದೆ ಸೊ ಬಾಕ್ಸ್ ಅಲ್ಲಿ. ಅದ್ ಬಿಟ್ರೆ ನಾನು ಇದಕ್ಕೆ ಅಂತಾನೆ ಪರ್ಸನಲ್ ಆಗಿ ಒಂದು ಮೆಮೊರಿ ಕಾರ್ಡ್ ಅನ್ನ ತಗೊಳ್ಬೇಕು. ನಾನು ಇವತ್ತು ಆ ಮೆಮೊರಿ ಕಾರ್ಡ್ ಕೂಡ ತಗೊಂಡೆ. ನಾನು ಆ ಮೆಮೊರಿ ಕಾರ್ಡ್ಗೆ 4300 ಸ್ಯಾಂಡಿಸ್ಕ್ ಅವರೇ ಕಂಪನಿ. ಬಟ್ ತುಂಬಾ ಕಾಸ್ಟ್ಲಿ. ನಾನು ಹೇಳಲ್ವಾ, ಕ್ಯಾಮ್ರಾ ಜಸ್ಟ್ ಒಂದು 25,000 ಆದ್ರೆ ನಾನು ಅಡಿಷನಲ್ ಈ ಕ್ಯಾಮ್ರಾ ಬಿಟ್ಟು ಬೇರೆನೆ ಅಡಿಷನಲ್ ಥಿಂಗ್ಸ್ ಗಳು ತಗೊಳೋದಿಕ್ಕೇನೆ ಈ ನೋಡಿ ಇದಕ್ಕೆ 4,000. ಈ ಗ್ಯಾಜೆಟ್ಗಳು ಮತ್ತೆ ಮೈಕ್ ಅಡಾಪ್ಟರ್ ಆಗಿರ್ಬೋದು, ಈ ತರ ಮೈಕ್ ಅಡಾಪ್ಟರ್ ಆಗಿರ್ಬೋದು, ಮತ್ತೆ ಈ ಕ್ಯಾಪ್ ಆಗಿರ್ಬೋದು, ಲೆನ್ಸ್ಗೆ ಗಾರ್ಡ್ ಆಗಿರ್ಬೋದು, ಮತ್ತೆ ಪೌಚ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಾನು ಡಿಜಿಟೆಕ್ ಅವ್ರದ್ದು ಒಂದು ಕ್ಯಾಮ್ರಾ ತಗೊಂಡೆ. ನಾನು ಈಗ ಆಲ್ರೆಡಿ ವಿಡಿಯೋ ಮಾಡ್ತಾ ಇರೋದು ಆ ಕ್ಯಾಮ್ರಾ ಕನೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನನಗೆ ಒಂದು ಟ್ರಾನ್ಸ್ಫಾರ್ಮೀಟರ್, 2 ಟ್ರಾನ್ಸ್ಫಾರ್ಮೀಟರ್ ಬರುತ್ತೆ. ಮತ್ತೆ ಇನ್ನೊಂದು ಮೇನ್ ಡಿವೈಸ್ಗೆ ನಮ್ಗೆ ವಿಡಿಯೋ ಇದು ಮಾಡಿಸೋದಕ್ಕೆ ನಮ್ಗೆ ಮೇನ್ ಡಿವೈಸ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದ್ರ ಜೊತೆಗೆ ನಮ್ಗೆ ಸಾಕಷ್ಟು ಕೇಬಲ್ಗಳು ಕೊಡ್ತಾರೆ. 2 ಟ್ರಾನ್ಸ್ಫಾರ್ಮೀಟರ್ ಇದಕ್ಕೂ ಕೂಡ ಚಾರ್ಜ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಡಬಲ್ ಕೇಬಲ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ನಮ್ಗೆ ಈ ವಾಯ್ಸ್ ರೆಸಲ್ಯೂಷನ್, ನಮ್ಗೆ ನಾಯ್ಸ್ ಕಂಟ್ರೋಲ್ ನಮ್ಗೆ ಸ್ಪಂಜ್ ತರ ಕೊಟ್ಟಿದ್ದಾರೆ 2. ನಾನು ಇನ್ನೂ ಹಾಕಿಲ್ಲ ಅದನ್ನ. ನೋಡಿ ಇಷ್ಟು ನಾನು ಟೋಟಲ್ ಇನ್ವೆಸ್ಟ್ ಮಾಡಿದ್ದಂತ ಹಣ ಇದಕ್ಕೆ ಅಂತಾನೆ Insta360. ಸೊ ಎಸ್ಟರ್ಡೇ ನಾನು G2 ಪ್ರಾಡಕ್ಟ್ಸ್ ಅಲ್ಲಿ ಹೋದಾಗ 42,000 ಆಯ್ತು ಕ್ಯಾಮ್ರಾ. ನಂದು ಮೈನ್ ಕ್ಯಾಮ್ರಾ, ಮೆಮೊರಿ ಕಾರ್ಡ್ ನಾನು ಸಪರೇಟ್ ಆಗಿ ತಗೊಂಡಿದ್ದು, ಮೈನ್ ಕ್ಯಾಮ್ರಾ. ಅದ್ ಬಿಟ್ರೆ ಮತ್ತೆ ಮೈಕ್, ಡಿಜಿಟೆಕ್ ಮೈಕ್, ಮತ್ತೆ ಅದ್ ಬಿಟ್ರೆ ಒಂದಷ್ಟು ಈ ಗಾರ್ಡ್ ಆಗಿರ್ಬೋದು, ಮೈಕ್ ಅಡಾಪ್ಟರ್, ಈ ಪೌಚ್, ಇದಕ್ಕೆ 42,000 ಆಯ್ತು. ಮತ್ತೆ ಟುಡೇ ನಾನೇನ್ ಮಾಡಿದೆ, ಇದಕ್ಕೆ ಮೆಮೊರಿ ಕಾರ್ಡ್ ಬೇಕೇಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನೇನ್ ಮಾಡಿದೆ, 4,250 ರೂಪೀಸ್ ಕೊಟ್ಟು ಒಂದು ಮೆಮೊರಿ ಕಾರ್ಡ್ ಕೂಡ ಪರ್ಚೇಸ್ ಮಾಡ್ಕೊಂಡೆ. ಸೊ ನನಗನ್ಸುತ್ತೆ ಇದು ತುಂಬಾ ಕಾಸ್ಟ್ಲಿನೇ. ಕ್ಯಾಮ್ರಾ ತುಂಬಾ ಕಡಿಮೆ ಇರ್ಬೋದು, ಬಟ್ ಇದ್ರ ಜೊತೆಗೆ ನಾವು ಬಳಸ್ತಕ್ಕಂಥ ಗ್ಯಾಜೆಟ್ಸ್ ಗಳು, ಮೈಕ್ ಅಡಾಪ್ಟರ್ ಆಗಿರ್ಬೋದು ಅಥವಾ ಮೈಕ್, ಮತ್ತೆ ಇದೆಲ್ಲ ನಾವು ಲೆನ್ಸ್ ಗಾರ್ಡ್ ಆಗಿರ್ಬೋದು, ಇವೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಮತ್ತೆ ಅಡಿಷನಲ್ ಇದು ಬ್ಯಾಟ್ರಿ ನನ್ಗೆ ಅನ್ಸುತ್ತೆ ಒಂದು 30 to 40 ಮಿನಿಟ್ಸ್ ಬರ್ಬೋದು ಒಂದು ಕ್ಯಾಮ್ರಾ ವಿಡಿಯೋ ಮಾಡ್ತೀನಿ ಅಂದ್ರೆ. ಅದಾದ್ಮೇಲೆ ನನಗೆ ಇದು ಅಡಿಷನಲ್ ಬ್ಯಾಟ್ರಿ ಬೇಕೇಬೇಕು. Insta360ಗೆ ಮಿನಿಮಮ್ ಅಂದ್ರೆ 2 ಬ್ಯಾಟ್ರಿ ತಗೊಂಡು, ಇವಾಗ ಬ್ಯಾಟ್ರಿ ಅಡಿಷನಲ್ ಒಂದು ಸಿಂಗಲ್ ಬ್ಯಾಟ್ರಿಗೆ 5,000 to 6,000 ಇರುತ್ತೆ. ನಾನು 2 ಬ್ಯಾಟ್ರಿ ತಗೊಳ್ಬೇಕು ಅನ್ಕೊಂಡಿದ್ದೀನಿ. ಆ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಮತ್ತೆ ಇದು ಚಾರ್ಜಿಂಗ್ ಹಬ್ ಬೇರೆ ತಗೊಳ್ಬೇಕು. ಸೊ ನನಗೆ ಇನ್ನೂ ಇದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ 10,000 ಇನ್ನೂ ಖರ್ಚಿದೆ. ಸೊ ಆಲ್ರೆಡಿ ನಾನು 42,000 ಕ್ಯಾಮ್ರಾಗೆ ಕೊಟ್ಟಿದ್ದೀನಿ, ಪ್ಲಸ್ ಮೆಮೊರಿ ಕಾರ್ಡ್ಗೆ ಒಂದು 4 ಅಂದ್ರೆ ಅಲ್ಲಿಗೆ 46 ಆಯ್ತು. 46 ಮೋರ್ ದನ್ 47,000 ತನಕ, ಮ್ಯಾಕ್ಸಿಮಮ್ 50,000 ಅಂತ ಹೇಳಿ 50,000 ಇನ್ವೆಸ್ಟ್ ಮಾಡಿದೀನಿ. ಇನ್ನೂ ಕೂಡ 10,000 ಇನ್ವೆಸ್ಟ್ ಮಾಡಬೇಕಾಗಿದೆ ಈ ಕ್ಯಾಮ್ರಾಕ್ಕೆ. ಯಾಕೆಂದ್ರೆ ಅಡಿಷನಲ್ ಬ್ಯಾಟ್ರಿ ಬೇಕೇಬೇಕು, ಬೇಗ ಶಟ್ ಡೌನ್ ಆಗುತ್ತೆ ಕ್ಯಾಮ್ರಾ. ಸೊ ಹಾಗಾಗಿ ಇದು ಅಂತ ಕ್ವಾಲಿಟಿ ಕ್ಯಾಮ್ರಾ ಅಲ್ಲ. ಈಗ ನಾನು ಹಾಕೊಂಡಿದ್ದೀನಲ್ಲ ಮೈಕ್ ಡಿಜಿಟೆಕ್, ಅಷ್ಟೊಂದು ಕ್ವಾಲಿಟಿ ಆಗಿರ್ತಕ್ಕಂಥ DJI ಇದೆ ತಗೊಳ್ಳುತ್ತಿದ್ದೆ. ಬಟ್ DJI ಅದು ತುಂಬಾ ಕಾಸ್ಟ್ಲಿ ಇದೆ. DJI ಆಲ್ಫಾ ಮಿನಿ ಅಂತ ಕ್ಯಾಮ್ರಾ ಅದು 10,000 ತನಕ ಇದೆ. ತುಂಬಾ ಕಾಸ್ಟ್ಲಿ ಇನ್ವೆಸ್ಟ್ ಮಾಡಿದ್ವಿ. ಸೊ ಬಟ್ ನನಗೊಂದು ಆಸೆ ಇತ್ತು, ನಾನು ಮಾಡ್ಬೇಕು ಯೂಟ್ಯೂಬ್ ಚಾನಲ್, ಇದು ವಿಡಿಯೋ
ಮಾಡೋದಕ್ಕೆ ನಾನು ಒಂದು ಗುಡ್ ಕ್ವಾಲಿಟಿ ವಿಡಿಯೋನೇ ನಾನು ಕೊಡ್ಲೇಬೇಕು ನನ್ನ ವ್ಯೂವರ್ಸ್ ಗಳಿಗೆ ಅಂತ ಹೇಳಿ ಏನೇ ಆಗ್ಲಿ ಪರ್ಚೇಸ್ ಮಾಡಿದೆ. ಇದು ಕೂಡ ನಾನು EMI ಅಲ್ಲಿ ತಗೊಂಡಿಲ್ಲ, ಫುಲ್ ಕ್ಯಾಶ್ ಕೊಟ್ಟೆ ತಗೊಂಡೆ. ಬಟ್ ಆದ್ರೆ ನಾನು ಇನ್ವೆಸ್ಟ್ ಮಾಡೋದಂತ ಹಣ ಕೂಡ ಅದು ಸಾಲ ಮಾಡಿದ್ದೀನಿ. ಸಾಲನ ನಾನು ಬೇಗ ಕೆಲಸ ಮಾಡಿ ಆ ಸಾಲ ತೀರಿಸ್ಬೇಕು. ಸೊ ಆ ಸಾಲ ಮುಗಿದ ನಂತರ ಇನ್ನೂ ಒಳ್ಳೊಳ್ಳೆ ಗ್ಯಾಜೆಟ್ಸ್ ಗಳನ್ನ ತಗೊಂಡು, ಒಳ್ಳೆ ಕ್ಯಾಮ್ರಾ ಇದನ್ನ ತಗೊಂಡು ಮತ್ತಷ್ಟು ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಯಾಕಂದ್ರೆ ನಾನು ವಿಡಿಯೋಗಳನ್ನ ಮಾಡ್ತಾ ಇರೋದು ತೀರಾ ಕಡಿಮೆ ಆಗಿದೆ. ಬಟ್ ಇನ್ನು ಮೇಲೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೆ, ಹೊಸದಾಗಿ ಬರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಗಳಿಗೆ ಹೆಚ್ಚಿನ ವಿಡಿಯೋಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೇನೆ. ಹೀಗೆ ನೋಡ್ತಾ ಇರಿ. ಯಾರೆಲ್ಲ ನನ್ನ ಗೌತಮ್ ಗುಡ್ಲುಪೇಟೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಯೂಟ್ಯೂಬ್ ಚಾನಲ್ ಕೂಡ ನಾನು ಇತ್ತೀಚೆಗೆ ವಾಯ್ಸ್ ಆಫ್ ಪೀಪಲ್ ಕನ್ನಡ ಅಂತ ಹೇಳಿ ಮತ್ತೊಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಯಾರೆಲ್ಲ ವ್ಯೂವರ್ಸ್ ಗಳಿದ್ದಾರೆ ಎಲ್ಲರೂ ಕೂಡ ಆಶೀರ್ವಾದ ಇರ್ಲಿ. ಅದು ಒಂದಷ್ಟು ಸೋಷಿಯಲ್ ಕಂಟೆಂಟ್ ಗಳನ್ನ ಇಟ್ಕೊಂಡು ಆ ಯೂಟ್ಯೂಬ್ ಚಾನಲ್ ಮಾಡೋ ಇಂಟೆನ್ಷನ್ ಇಟ್ಕೊಂಡಿದ್ದೀನಿ. ಇದು ಎಂದಿನಂತೆ ಗೌತಮ್ ಗುಡ್ಲುಪೇಟೆ ಯೂಟ್ಯೂಬ್ ಚಾನಲ್ ನನ್ನ ಟ್ರಾವೆಲ್ ವಿಡಿಯೋಸ್ ಕೂಡ ಆಗಿರ್ಬೋದು, ಮತ್ತೆ ಡೈಲಿ ವ್ಲಾಗಿಂಗ್ ಆಗಿರ್ಬೋದು, ಮತ್ತೆ ಮಾಡ್ತಾ ಇರ್ತೀನಿ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಎಲ್ಲರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಗೌತಮ್ ಗುಡ್ಲುಪೇಟೆ. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ಬಾಯ್.